This call is now being recorded. ಹಾಯ್ ಹಲೋ ವೆಲ್ಕಮ್ ಟು ಲಾಲ್ಸ್ ಆಫ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ ಫ್ರೆಂಡ್ಸ್, ನೀವು ಯಾರ್ಯಾರು ಕಾಲ್ ಮಾಡಿದಾಗ This call is now being recorded. ಈ ರೀತಿಯಾಗಿ ನಿಮಗೆ ಪ್ರಾಬ್ಲಮ್ ಆಗುತ್ತಾ ಫ್ರೆಂಡ್ಸ್? ಹೌದು ಫ್ರೆಂಡ್ಸ್, ಈ ರೀತಿಯ ಪ್ರಾಬ್ಲಮ್ ಆದರೆ ಯಾವ ರೀತಿ ಯಾರಿಗಾದರೂ ಕಾಲ್ ಮಾಡಿದಾಗ ಕಾಲ್ ರೆಕಾರ್ಡ್ ಅನೌನ್ಸ್ಮೆಂಟ್ ಆಗುತ್ತೆ ಫ್ರೆಂಡ್ಸ್. ಕಾಲ್ ರೆಕಾರ್ಡಿಂಗ್ ಅನೌನ್ಸ್ಮೆಂಟ್ ಆಗುತ್ತೆ ಫ್ರೆಂಡ್ಸ್. ಅದು ಯಾವ ರೀತಿಯಾಗಿ ಯಾರು ಕೂಡ ಮಾತನಾಡುವ ಕಾಲ್ ರೆಕಾರ್ಡ್ ಅನೌನ್ಸ್ಮೆಂಟ್ ಆಗ್ತದೆ, ಯಾವ ರೀತಿಯಾಗಿ ಆಫ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವು ಫ್ರೆಂಡ್ಸ್ ಅದು ಯಾವ ರೀತಿಯಾಗಿ ಅನೌನ್ಸ್ ಮಾಡುತ್ತೆ, ಅದು ಯಾಕೆ ಅದು ಯಾವ ರೀತಿಯಾಗಿ ಆಫ್ ಮಾಡೋದು ಅಂತ, ಅದು ಯಾವ ಆ್ಯಪ್ನಲ್ಲಿ ಅಥವಾ ಯಾವ ರೀತಿ ನಿಮ್ಮ ಫೋನ್ ಸೆಟ್ಟಿಂಗ್ ಮಾಡೋದು ಅಂತ ತಿಳಿಸ್ಕೊಡು ಮುನ್ನ ನೀವು ನಮ್ಮ ಚಾನಲ್ ಹೊಸಬಾಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಕನ್ನ ಎನೇಬಲ್ ಮಾಡಿಬಿಡಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವಾದರೂ ಫೇಸ್ಬುಕ್ ನೋಡ್ತಿರಲಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಅದರಲ್ಲಿ ಪಕ್ಕದ ಬೆಲ್ಕನ್ನ ಎನೇಬಲ್ ಮಾಡಿಬಿಡಿ. ಇದೇ ರೀತಿ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ಫ್ರೆಂಡ್ಸ್. ನಿಮ್ಮೂರಿನಲ್ಲಿ ಈ ರೀತಿಯ ಪ್ರಾಬ್ಲಮ್ ಕಾಣ್ತಿದ್ದೀರಿ ಅಂದರೆ ಎಸ್ ಅಂತ ಬಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಫ್ರೆಂಡ್ಸ್. ಅದು ಯಾವ ರೀತಿಯಾಗಿ ಇದು ಮಾಡೋದು ಅಂತ ನಾನು ಫೋನಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಒಂದು ಮಕ್ಕಾದ್ರೆ ಇಂಟ್ರೋಸ್ನಾಗೆ ನಾನು ಫೋನ್ ಸ್ಕ್ರೀನಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೆ. ನೀವು ನಿಮ್ಮ ಫೋನನ್ನು ಓಪನ್ ಮಾಡಿ ಅದು ಯಾವ ರೀತಿ ಇದು ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೀವು ವಿಡಿಯೋನ ಕೊನೆ ತನಕ ನೋಡಿ ಸ್ಟೆಪ್ ಅಂದರೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಅದು ಯಾವ ರೀತಿ ಇದು ಮಾಡೋದು ಅಂತ ಟೈಮ್ ವೇಸ್ಟ್ ಮಾಡಿದೆ ನೋಡೋದು ಫ್ರೆಂಡ್ಸ್. ಫಸ್ಟ್ ನೀವು ಏನು ಮಾಡ್ಕೊಂಡು ನಿಮ್ಮ ಫೋನ್ ಇರೋ ಪ್ಲೇಸ್ಟೋರ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಆ್ಯಪನ್ನು ಓಪನ್ ಮಾಡಿಕೊಂಡ ನಂತರ ಇಲ್ಲಿ ಸರ್ಚ್ ಬಾರ್ ಮೇಲೆ ಬಂದು ಫ್ರೆಂಡ್ಸ್, ಸರ್ಚ್ ಬಾರ್ ಬಂದ ನಂತರ ನೀವು ಏನು ಮಾಡ್ಬೇಕಂದ್ರೆ ಬಂದ ನಂತರ ಸರ್ಚ್ ಬಾರ್ ಮೇಲೆ ಬಂದು TTSLEX ಈ ಥರ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಈ ಥರ ಟೆಕ್ಸ್ಟನ್ನು ನನ್ನ ಫೋನ್ ಸ್ಕ್ರೀನಲ್ಲಿ ಶೋ ಮಾಡ್ತಿರ್ತೀನಿ, ಎಲ್ಲರೂ ನೋಟ್ ಮಾಡಿಟ್ಕೊಂಡು ಈ ರೀತಿಯಾಗಿ ನೀವು ಸರ್ಚ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಸರ್ಚ್ ಮಾಡಿ ನಂತರ ಈ ರೀತಿಯಾಗಿ ಬರುತ್ತೆ TTSL ಅಂತ. ಈ ರೀತಿಯಾಗಿ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಈಗಾಗಲೇ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ್ರಿಂದ ಓಪನ್ ಆಗಿ ತೋರಿಸುತ್ತೆ. ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡ ನಂತರ ಓಪನ್ ಆಗಿ ತೋರಿಸುತ್ತೆ. ಓಪನ್ ಮೇಲೆ ಕೊಡಿ, ನಾನು ಓಪನ್ ಮೇಲೆ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ನೋಡ್ಬೋದು. ಓಪನ್ ಮೇಲೆ ಕೊಟ್ಟ ನಂತರ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ಫ್ರೆಂಡ್ಸ್. ಆ ಆ್ಯಪ್ದು ಟೆಕ್ಸ್ಟ್ ಟು ಸ್ಪೀಚ್ ಸೆಟ್ಟಿಂಗ್ ಅಂತ ಇರ್ತಾ ಬರುತ್ತೆ. ಇವಕ್ಕೆ ಮೇಲೆ ನೋಡ್ಬೋದು ಈ ರೀತಿಯಾಗಿ ಒಂದು ಸೆಟ್ಟಿಂಗ್ ತೋರಿಸಿದೆ. ಈ ರೀತಿಯಾಗಿ ಪ್ರಶ್ನೆ ಆಪ್ಷನ್ ಇರುತ್ತಲ್ಲ, ಪ್ರಶ್ನೆ ಆಪ್ಷನ್ ಕ್ಲಿಕ್ ಮಾಡಿಕೊಳ್ಬೇಕು. ಕ್ಲಿಕ್ ಮಾಡಿಕೊಂಡ ಸ್ಪೀಚ್ ರೆಕಾರ್ಡಿಂಗ್ ಈ ಸಿಸ್ಟಮ್ ಫಾರ್ ಗೂಗಲ್ ಅಂತ ಇರುತ್ತೆ. ಇದಾದ ನಂತರ ತೆಳಗಿನ ಒಂದು ಆಪ್ಷನ್ ಇರುತ್ತೆ, ಎರಡನೇ ಆಪ್ಷನ್ TTSL ಅಂತ. ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ನಿಮ್ಮ ಆಪ್ಷನ್ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಒಂದು ಅಟೆನ್ಷನ್ ಅಂತ ಈ ರೀತಿಯಾಗಿ ಒಂದು ಟೆಕ್ಸ್ಟ್ ಬರುತ್ತೆ. ನೀವು ಓದ್ಕೊಂಡಂತ ಓಕೆ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊ. ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನೀವು ನಿಮ್ಮ ಫೋನಿನಲ್ಲಿ ಸೆಟ್ಟಿಂಗ್ನಲ್ಲಿ ಹೋಗಬೇಕಾಗುತ್ತೆ. ನಾನು ತೋರಿಸ್ತೀನಿ. ಈ ರೀತಿಯಾಗಿ ಬರುತ್ತೆ. ನಿಮ್ಮ ಫೋನ್ ಈ ಆ್ಯಪ್ನಿಂದ ಹೊರಬಂದಿರುತ್ತೆ. ಈ ರೀತಿಯಾಗಿ ನಿಮ್ಮ ಕಾಲರ್ ಆ್ಯಪ್ ಇರುತ್ತೆ, ಫೋನ್ ಕಾಲಿಂಗ್ ಆ್ಯಪ್. ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಆ್ಯಪಿನ ಪತ್ತು ಬರುತ್ತೆ. ಆ್ಯಪಿನ ಮೇಲೆ ಹೋಗಿ ಫ್ರೆಂಡ್ಸ್. ಆ್ಯಪಿನ ಮೇಲೆ ಹೋದ ನಂತರ ಈ ರೀತಿಯಾಗಿ ಬರುತ್ತೆ. ಈ ರೀತಿಯಾಗಿ ಸ್ವಲ್ಪ ಬರುತ್ತೆ. ಈ ಸ್ಟೋರೇಜ್ ಯೂಸಿಂಗ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಯರ್ ಆಲ್ ಡೇಟಾ ಆಗುತ್ತೆ. ಕ್ಲಿಯರ್ ಆಲ್ ಡೇಟಾ ಮಾಡಿ ಓಕೆ ಮೇಲೆ ಕೊಡಿ ಫ್ರೆಂಡ್ಸ್. ಓಕೆ ಮೇಲೆ ಕೊಟ್ಟ ನಂತರ ಈ ಆ್ಯಪ್ನಿಂದ ಹೊರ ಬನ್ನಿ ಫ್ರೆಂಡ್ಸ್. ಈ ಆ್ಯಪ್ನಿಂದ ಹೊರ ಬಂದ ನಂತರ ನೀವು ಬೇಕಾದರೆ ಕಾಲ್ ಮಾಡಿ ನೋಡಿ ಫ್ರೆಂಡ್ಸ್. ಯಾಕಂತಂದರೆ ಕಾಲ್ ಮಾಡಿದರೆ ಕಾಲರ್ ಅನೌನ್ಸ್ ಆಗೋದಿಲ್ಲ ಫ್ರೆಂಡ್ಸ್. ನೀವು ಬೇಕಾದ್ರೆ ಕಾಲ್ ಮಾಡಿ ಚೆಕ್ ಮಾಡಿ ನೋಡ್ಬೋದು ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್, ಯಾವ ರೀತಿಯಾಗಿ ನೀವು ನಿಮ್ಮ ಫೋನಿನಲ್ಲಿ ಕಾಲ್ ರೆಕಾರ್ಡ್ ಅನೌನ್ಸ್ಮೆಂಟನ್ನು ಯಾವ ರೀತಿಯಾಗಿ ಆಫ್ ಮಾಡೋದು, ಅದು ಯಾವ ಆ್ಯಪು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಯಾವ ರೀತಿಯಾಗಿ ಸೆಟ್ಟಿಂಗ್ ಮಾಡೋದು, ನಿಮ್ಮ ಫೋನಿನಲ್ಲಿನೂ ಯಾವ ರೀತಿಯಾಗಿ ಸೆಟ್ಟಿಂಗ್ ಮಾಡೋದು ನೋಡಿರಿ ಫ್ರೆಂಡ್ಸ್. ಹಾಗಾದರೆ ಈ ವಿಡಿಯೋ ಇಷ್ಟ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಇನ್ನೂರಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಕನ್ನು ಎನೇಬಲ್ ಮಾಡಿಬಿಡಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವು ಇನ್ನೂರಿಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಪಕ್ಕದ ಬೆಲ್ಕನ್ನು ಎನೇಬಲ್ ಮಾಡಿಬಿಡಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ವಿಡಿಯೋ ಹೇಗೆ ಅನಿಸ್ತಾ ಅಂತ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಬಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋದು ಫ್ರೆಂಡ್ಸ್. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ರಿಲೇಟಿವ್ ಫ್ರೆಂಡ್ಸಲ್ಲಿ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ಫ್ರೆಂಡ್ಸ್. ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.